ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಇಯರ್ ಮೈ ಫ್ರೆಂಡ್, ಬಿಕಾಸ್ ಅವಳನ್ನ ನೋಡಿ ತುಂಬ ವರ್ಷಗಳಾಗೋಯ್ತು ಅವಳನ್ನ ಮೀಟ್ ಮಾಡಿ. ಮಿನಿಮಮ್ ಅಂದರೂ 4 ಇಯರ್ಸ್ ಆಗಿದೆ ಅನಿಸುತ್ತೆ ಅವಳನ್ನ ಮೀಟ್ ಮಾಡಿ. ಸೊ ನಾನು ಬಸ್ ಇಳಿದು ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೆ. ನೆಕ್ಸ್ಟು ಆಟೋ ಎಲ್ಲ ಬುಕ್ ಮಾಡಿಕೊಂಡು ಅವಳ ಮನೆ ಹತ್ರ ಹೋದೆ. ಬಟ್ ಮನೆ ಅಂತೂ ನನಗೆ ಯಾವುದು ಅಂತ ಗೊತ್ತಾಗಿಲ್ಲ. ಫೈನಲಿ ಅವಳು ಆಚೆ ಬಂದು ಕೂಗ್ತಾ ಇದ್ಲು, ಇಲ್ಲಿ ಬಾ ಅಂತ ಫೋನಲ್ಲೇ ಕಾಲ್ ಮಾಡಿಕೊಂಡು. ಫೈನಲಿ ಅವಳು ಕೂಡ ನೋಡಿದೆ, ತುಂಬ ವರ್ಷಗಳಾದ್ಮೇಲೆ ನೋಡಿದ್ದೀನಿ. ಮದುವೆಗೆ ಹೋಗಿದ್ದು ಲಾಸ್ಟ್ ಅವಳ ಮದುವೆಗೆ. ಸೊ ಈಗ ಆಲ್ರೆಡಿ ಅವ್ರ ಪಾಪುದು 2 ಇಯರ್ಸ್ ಬರ್ಡೇ ಆಗಿತ್ತು. ನೆನೆ ನೈಟು ಹೋಗೋಕ್ಕಾಗಿರಲಿಲ್ಲ ಅಂತ ಇವತ್ತು ಮಾರ್ನಿಂಗು ನಾನು ಸಂಡೇ ಅಂದ್ಕೊಂಡು ಹೊರಟೆ ಅವಳ ಮನೆಗೆ. ಸೊ ತುಂಬ ವರ್ಷಗಳಾಗಿತ್ತು ಅವಳನ್ನ ಮೀಟ್ ಮಾಡಿ. ಸಖತ್ ಖುಷಿ ಆಯಿತು, ಬಿಕಾಸ್ ಅವಳು ನನಗಿಂತ ದೊಡ್ಡವಳು, ಸೀನಿಯರ್ ಅವಳು. ನಾನು ಕಾಲೇಜಲ್ಲಿ ಸೀನಿಯರ್ ಅನ್ನೋದಕ್ಕಿಂತನೂ ಅವಳು ಒಂಥರ ಬೆಸ್ಟಿ ಫ್ರೆಂಡು. ಆ ಸೀನಿಯರ್ ಅಕ್ಕ ಅವೆಲ್ಲ ಏನಿಲ್ಲ, ಫ್ರೆಂಡ್ಲಿಯಾಗೇ ಇದ್ವಿ ನಾ ಕ್ಲಾಸ್ಮೇಟ್ಸ್ಗಿಂತ. ಅದಾದಮೇಲೆ ಇದು ಅವರ ಪಾಪು, ಅವ್ನ ಬರ್ಡೇ ಅದೆಲ್ಲ ಹಂಗಂಗೆ ಇತ್ತು. ಸೊ ನಾವೆಲ್ಲ ಅದನ್ನೆಲ್ಲ ಬಲೂನ್ಸ್ ಎಲ್ಲ ಬಿಚ್ಚಿ ಎಲ್ಲ ಇದು ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಅವಳು ಕಲ್ಲಂಗಡಿ ಹಣ್ಣೆಲ್ಲ ಕೂದಿ ಕೊಟ್ಟಳು. ನಾವು ಸ್ವಲ್ಪ ತಿಂದ್ವಿ, ಪಾಪುನೂ ತಿಂತು. ಇದೆಲ್ಲ ಆಗ್ತಿದ್ದಂಗೆ ಬಲೂನ್ಸ್ ಎಲ್ಲ ಬಿಚ್ಚಿ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಪಾಪು ಸಖತ್ತು ಬಲೂನ್ಸ್ ಎಲ್ಲ ಆಟ ಆಡ್ತಾ ಇದ್ದ. ಅದಾದಮೇಲೆ ಅಣ್ಣ ಬಂದರು, ಬಿಕಾಸ್ ಅವಳ ಹಸ್ಬೆಂಡು ಎಲ್ಲ ಅವರೇ ತೊಳೆದು ಎಲ್ಲ ಇಟ್ಟಿದ್ರು. ಸೊ ನಾವು ನೆಕ್ಸ್ಟು ಅಣ್ಣಮ್ಮ ಆಚೆ ಹೋದ ತಕ್ಷಣ ನಾವೆಲ್ಲರೂ ತವಾ ಫ್ರೈ ನಾನು ಅವಳು ಸೇರಿ ಮಾಡಿದ್ವಿ. ಫೈನಲಿ ಸಕ್ಕತ್ತಾಗಿತ್ತು, ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಫಿಶ್ ತಿಂದಿದ್ದು. ಮತ್ತು ಸಾಂಬಾರೆಲ್ಲ ಮಾಡಿದ್ಮೇಲೆ ಆಮೇಲೆ ಲಾಸ್ಟಲ್ಲಿ ಸಂಜೆ ಆಯ್ತಾ ಬಂತು. ನಾನು ಅವಳು ಒಂದು ಸೆಲ್ಫಿ ತೊಗೊಳ್ತಾ ಇದ್ವಿ, ಫೋಟೋಸು. ನೆಕ್ಸ್ಟು ಒಂದೆರಡು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅವಳೇನು ಮಾಡಿದ್ಲು ಅಂದರೆ, ಒಂದು ಬಾಕ್ಸ್ ನೈಟ್ ಆಗೋಯ್ತಲ್ಲ, ಸೊ ಅವಳೇ ಬಾಕ್ಸ್ ಊಟ ಎಲ್ಲ ಕಟ್ಟಿದ್ಲು. ಮನೆಗೆ ಬಂದು ಊಟ ಮಾಡಿದೆ. ಸೊ ಇದು ಇವತ್ತಿನ ಡೇ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.